ಎಲ್ಲ ರಾಷ್ಟ್ರೀಯ ಹಬ್ಬಗಳು ಆಚರಿಸ್ತಾ ಬಂದಿದ್ದೀವಿ. ಈ ವರ್ಷವೂ ಸಹ ಒಂದು 20ನೇ ವರ್ಷ ಅಂತ ಹೇಳ್ಬೋದು. 20 ವರ್ಷದಿಂದ ನಾವು ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ಪಾರ್ಕಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ಮತ್ತು ಇಲ್ಲಿ ನೆಟ್ಟಿರೋ ಗಿಡಗಳು ಇದೆಯಲ್ಲ ಸುಮಾರು ನಾವೇ ನೆಟ್ಟಿರೋಂಥದ್ದು. ತದನಂತರ BBMP ಅವರು ನೆಟ್ಟಿದ್ದಾರೆ. ಹಾಗಾಗಿ ನಮ್ಮ ರಚನಾ ಸಂಸ್ಥೆ 20 ವರ್ಷದಿಂದ ಈ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಾ ಇದೆ. ಹಾಗಾಗಿ ಈ ರಚನಾ ಸಂಸ್ಥೆಯ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಈ ದಿನ ತಾವೆಲ್ಲರೂ ಸಹ ತುಂಬ ಉತ್ಸಾಹದಿಂದ ನಾವು ಬಂದು ಭಾಗವಹಿಸಿದ್ದೀರಿ. ತಮ್ಮೆಲ್ಲರಿಗೂ ಸಹ ವಿಶೇಷವಾಗಿ ಸುಸ್ವಾಗತವನ್ನು ಬಯಸ್ತೇನೆ. ಕುಮಾರವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯರಾಮ, ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನು ಜಾತಿ, ತೈಲಪ ಹೊಯ್ಸಳರಾಳಿದ ನಾಡೆ, ಕಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ್ ಭಾರತ ಜನನಿಯ ತನು ಜಾತಿ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕನ್ನಡ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಕಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ನಮ್ಮ ಸಂಸ್ಥೆ ಅಧ್ಯಕ್ಷರಾದ DN ರಾಧಾಕೃಷ್ಣ ಅವರಿಗೆ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ. ಎಲ್ರಿಗೂ ನಮಸ್ಕಾರ. 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ತಮಗೆಲ್ಲನೂ, ಸಮಸ್ತ ಬಂಧುಗಳಿಗೆ. ನಾವು ನಮ್ಮ ದೇಶ ಸರ್ವತಂತ್ರ ಸ್ವತಂತ್ರ ಬಂದು 77 ವರ್ಷಗಳ ಸಂದಿದೆ. ಇದು 78ನೇ ಆಚರಣೆ. ಇಡೀ ದೇಶ ಇವತ್ತು ಸಂಭ್ರಮಿಸ್ತಾ ಇದೆ. ಸ್ವತಂತ್ರ ಸಿಕ್ಕಂಥ ದಿವಸ. ಮೊದಲು ಮೊಘಲರು ಆಳಿದ್ರು, ಸುಮಾರು 400 ವರ್ಷಗಳು ಹರಿದು ಹಂಚಿಬಿಟ್ರು ಇಡೀ ದೇಶನ. ಒಂಥರದಲ್ಲಿ ಇನ್ವೇಷನ್, ದಬ್ಬಾಳಿಕೆ. ತದನಂತರ ವ್ಯಾಪಾರ ಅಂತ ಬಂದರು, ದೊಡ್ಡ ಕಳ್ಳರು ಬ್ರಿಟಿಷರು. ವ್ಯಾಪಾರ ಅಂತ ಬಂದು ನಮ್ಮ ದೇಶವನ್ನು ಮುಕ್ಕಿ ಸುಮಾರು 200 ವರ್ಷಗಳು, 187 ವರ್ಷಗಳ ಕಾಲ ಇಡೀ ದೇಶನ ಸರ್ವಮಯ ಮಾಡಿಕೊಂಡು ನಮ್ಮ ದೇಶನ ಕೊಳ್ಳೆ ಹೊಡೆದ್ರು. ಕೊನೆಗೂ ನಮ್ಮ ಗಾಂಧಿ ತಾತನ ಈ ಒಂದು ಅಹಿಂಸಾತ್ಮಕ ನಡೆಗೆ ಅವರೆಲ್ಲನೂ ಅದ್ರ ಹೋಗಿ ವಿಧಿ ಇಲ್ಲದೇ ನಮ್ಮ ದೇಶನ ನಮಗೆ ಬಿಟ್ಕೊಟ್ಟು ಹೋದರು. ತದನಂತರ ನಾವೆಲ್ಲರೂ ಗಣತಂತ್ರ ವ್ಯವಸ್ಥೆಯಲ್ಲಿ ಹತ್ತಾರು ನೂರಾರು ಛಿದ್ರ ಆದಂಥ ಒಂದು ದೇಶನ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಒಬ್ಬ ಸ್ವಾತಂತ್ರ್ಯ ಯೋಧ, ನಮ್ಮ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿವಸ ಕೂಡ ಆತ ಕೂಡ ಸ್ವಾತಂತ್ರ್ಯ ಯೋಧ, ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಧೀಮಂತ ವ್ಯಕ್ತಿ. ಅವ್ರನ್ನೂ ಕೂಡ ಇವತ್ತು ನೆನೆಸ್ಕೋಬೇಕಾಗಿದೆ. ನೂರಾರು ಹತ್ತಾರು ಸಾವಿರಾರು ಜನಗಳ ಬಲಿದಾನದಲ್ಲಿ ನಾವು ಸ್ವತಂತ್ರ ಪಡ್ಕೊಂಡಂಥ ಈ ಒಂದು ದೇಶದಲ್ಲಿ ಇವತ್ತು ನಮ್ಮ ದೇಶ ಸಮೃದ್ಧವಾಗಿ ಬೆಳೆದಿದೆ. ಅದೇ ರೀತಿ ನಾವೆಲ್ಲ ಜನಗಳು, ಸತ್ಪ್ರಜೆಗಳು ಇಡೀ ಪ್ರಪಂಚದಲ್ಲಿ ಜನಸಂಪತ್ತು ಸಂಖ್ಯಾಬಲದಲ್ಲಿ ನಾವೇ ಮುಂದೆ ಪ್ರಪ್ರಥಮ. ಇವತ್ತು ಈ ಒಂದು ಜನಸಂಪತ್ತನ್ನು ಇಟ್ಕೊಂಡು ನಾವೆಲ್ಲ ಮುಂದಿನ ಭವಿಷ್ಯಕ್ಕೆ ದುಡಿಯೋಣ. ನಾವೆಲ್ಲ ಒಂದು ಸಹಿಷ್ಣುತೆ ಬೆಳೆಸ್ಕೊಳ್ಳೋಣ. ಒಂದು ಸಿರಿಕತನ ಬಿಟ್ಟು
ಎಲ್ಲರೂ ಒಂದೊಂದು ಪ್ರಪ್ರಥಮವಾಗಿ ನಾವು ಕಲಿಬೇಕಾದ್ರೆ ಇನ್ನು ಹೆಚ್ಚು ಕೀಳು ಮೇಲು ಅನ್ನೋದನ್ನೆಲ್ಲ ಬಿಟ್ಟು ನಾವೆಲ್ಲನೂ ಒಳ್ಳೆಯ ರೀತಿಯಲ್ಲಿ ಬದುಕೋಣ. ಈ ಒಂದು ಸ್ವತಂತ್ರ ಭಾರತಕ್ಕೆ ಒಂದು ಧೀಮಂತ ಶಕ್ತಿ ತಂದುಕೊಳ್ಳೋಣ. ನಾವೆಲ್ಲ ಅನ್ಯೋನ್ಯತೆಯಿಂದ ಸುಖ ಶಾಂತಿ ನೆಮ್ಮದಿಯಿಂದ ಬದುಕೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮ್ಮ ರಚನಾ ಸಂಸ್ಥೆ ಎಂದಿನಂತೆ ಇಂದೂ ಸಹ ಒಂದು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಾಯಿತು. ಸರಿ, ಸಣ್ಣ ಪುಟ್ಟ ಲೋಪದೋಷ ಬಿಟ್ಟರೆ ತುಂಬ ಅದ್ಧೂರಿ ಆಯಿತು. ಸ್ವಲ್ಪ ಕಾರ್ಯಕ್ರಮ ಲೇಟಾಗಿ ಸ್ಟಾರ್ಟ್ ಆಗಿದ್ದರಿಂದ ಸ್ವಲ್ಪ ಸಣ್ಣ ಪುಟ್ಟ ಲೋಪದೋಷ ಆಯಿತು. ಹಾಗಾಗಿ ನಮ್ಮ ರಚನಾ ಸಂಸ್ಥೆ ಸುಮಾರು ಒಂದು 20 ವರ್ಷದಿಂದ ಈ ಒಂದು ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದೆ. ಅಲ್ಲದೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಆರೋಗ್ಯ ಕಾರ್ಯಕ್ರಮಗಳನ್ನ, ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಇರ್ಬೋದು, ಪರಿಸರ ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ಹಾಗೆ ಮತ್ತು ಮಕ್ಕಳಿಗೆ ನಾವು ಮೊದಲೆಲ್ಲ ಏನು ಮಾಡ್ತಾ ಇದ್ವಿ ಅಂದರೆ ನವಂಬರ್ 14ನೇ ತಾರೀಕು ಮಕ್ಕಳ ದಿನಾಚರಣೆ ಏನಿತ್ತು ಅವತ್ತು ನಾವು ಮಕ್ಕಳಿಗೆ ಒಳ್ಳೊಳ್ಳೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಇತ್ತೀಚಿನ ದಿನಗಳಲ್ಲದು ನಾವು ಮಾಡ್ತಾ ಇಲ್ಲ, ಯಾಕಂದರೆ ಎಲ್ಲರೂ ಸ್ವಲ್ಪ ಬ್ಯುಸಿ ಆದರು. ಹಾಗಾಗಿ ಆ ಕಾರ್ಯಕ್ರಮ ಮಾಡ್ತಾಯಿಲ್ಲ. ಮುಂದಿನ ದಿನಗಳಲ್ಲಿ ಮಕ್ಕಳ ಕಾರ್ಯಕ್ರಮ ಇರ್ಬೋದು ಮತ್ತು ಈ ಒಂದು ಮಹಿಳಾ ಕಾರ್ಯಕ್ರಮ ಇರ್ಬೋದು, ಈ ಥರ ಒಂದು ಮುಂದಿನ ಕಾರ್ಯಕ್ರಮಗಳು ನಾವು ನಮ್ಮ ರಚನಾ ಸಂಸ್ಥೆಯಿಂದ ಆಗಿದೆ. ಹಾಗಾಗಿ ನಮ್ಮ ಅಧ್ಯಕ್ಷರು ಸ್ವಲ್ಪ ಫ್ರೀ ಮಾಡಿಕೊಂಡು ನಮ್ಮ ರಚನಾ ಸಂಸ್ಥೆ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಎಲ್ಲರೂ ಸಹ ಇನ್ನೊಂದು ಸ್ವಲ್ಪ ಮೆಂಬರ್ಸ್ನ ಒಳ್ಳೊಳ್ಳೆ ಮೆಂಬರ್ಸ್ ಮಾಡಿ ಈ ಒಂದು ಸಂಸ್ಥೆನ ಒಂದು ಎಲ್ಲೋ ಒಂದು ತೊಗೊಂಡು, ಯಾಕಂದರೆ ನಮ್ಮ ರಚನಾ ಅನ್ನೋ ಒಂದು ಹೆಸರು ಇದೆಯಲ್ಲ ತುಂಬ ಸುಂದರವಾಗಿದೆ. ಅದನ್ನು ನಾವು ಎಲ್ಲರೂ ಸೇರಿ, ಒಬ್ಬರೇ ಇಲ್ಲ, ನಮ್ಮ ಅಧ್ಯಕ್ಷರು ಒಬ್ಬರೇ ಇಲ್ಲ, ಎಲ್ಲರೂ ಸೇರಿ ನಮ್ಮ ರಚನಾ ಸಂಸ್ಥೆಯನ್ನು ಬೆಳೆಸಬೇಕು, ಉಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇಂದಿನ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ ದೇವರು ಎಲ್ರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ಸ್ವಾತಂತ್ರ್ಯ ದಿನೋತ್ಸವದ ಎಲ್ಲರಿಗೂ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ.